ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ರುಚಿಯಾದ ಕುಲ್ಫಿ ಐಸ್ ಕ್ರೀಮ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕುಲ್ಫಿ ಮಾಡೋದು ತುಂಬಾನೇ ಸುಲಭ ಮತ್ತೆ ತುಂಬಾನೇ ರುಚಿಯಾಗಿರತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ಕೊಡೋ ಬದಲು ಮನೆಯಲ್ಲೇ ಮಾಡಿ ಕೊಡಬಹುದು. ಈಗ ಕುಲ್ಫಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮಿಲ್ಕ್ 1 ಲೀಟರ್, ಫ್ರೆಶ್ ಕ್ರೀಮ್ 1 ಕಪ್, ಸಕ್ಕರೆ 1 ಕಪ್, ಕಾರ್ನ್ ಫ್ಲೋರ್ 2 ಟೇಬಲ್ ಸ್ಪೂನ್, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್, ಗೋಡಂಬಿ 10, ಬಾದಾಮಿ 5. ಈಗ ಹೇಗ್ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಹಾಲನ್ನ ಹಾಕಿ ಚೆನ್ನಾಗಿ ಕುದ್ಲಿಕ್ಕೆ ಬಿಡ್ಬೇಕು. 15 ನಿಮಿಷ ಹಾಲು ಚೆನ್ನಾಗಿ ಕುದಿ ಬರ್ಬೇಕು. ಹೀಗೆ ಚೆನ್ನಾಗಿ ಕುದಿ ಬಂದ್ಮೇಲೆ ಕಾರ್ನ್ ಫ್ಲೋರ್ ನ ತಣ್ಣಗಿರೋ ಹಾಲಲ್ಲಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಗಂಟ್ ಇಲ್ದೇ ಇರೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ 15 ನಿಮಿಷ ಹಾಲು ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಮೊದಲೇ ಮಾಡಿಟ್ಟಿರೋ ಕಾರ್ನ್ ಫ್ಲೋರ್ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಈ ಕಾರ್ನ್ ಫ್ಲೋರ್ ಹಾಕಿ ಕೈ ಬಿಡ್ದಂಗೆನೆ ತಿರ್ಸ್ಕೊಳ್ತಾ ಇರ್ಬೇಕು. ಹಾಲು ಚೆನ್ನಾಗಿ ಕುದಿ ಬರಕ್ ಸ್ಟಾರ್ಟ್ ಆದ್ಮೇಲೆ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇವೆರಡನ್ನು ಮಿಕ್ಸ್ ಮಾಡ್ಬೇಕು. ಒಂದು 10 ನಿಮಿಷಗಳ ಕಾಲ ಹಾಲು ಚೆನ್ನಾಗಿ ಕುದಿ ಬರ್ಬೇಕು. ಹೀಗೆ ಕುದಿ ಬರೋವರೆಗೂ ಚೆನ್ನಾಗಿ ತಿರ್ಸ್ಕೊಳ್ತಾ ಇರಿ. ದಯವಿಟ್ಟು ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಹಾಲನ್ನ ಇಳಿಸ್ಬಿಟ್ಟು ತಣ್ಣಗಾಗಕ್ ಬಿಡ್ಬೇಕು. ಇದು ಫುಲ್ ತಣ್ಣಗಾಗ್ಬೇಕು. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾಗಿರತ್ತೆ ಈ ಮಿಶ್ರಣ. ಹೀಗೆ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಈ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಈಗ 1 ಕಪ್ ಆಗುವಷ್ಟು ಫ್ರೆಶ್ ಕ್ರೀಮ್ ಏನ್ ತಗೊಂಡಿದ್ದೆ ಅದನ್ನ ಈ ಟೈಮ್ ಅಲ್ಲಿ ಹಾಕೊಳ್ಬೇಕು. ಚಾಪ್ ಮಾಡಿ ಇಟ್ಟಿರೋ ಗೋಡಂಬಿ ಮತ್ತೆ ಬಾದಾಮಿ ಇದನ್ನ ಕೂಡ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡಾದ್ಮೇಲೆ ನಾನು ಈ ತರ ಐಸ್ ಕ್ರೀಮ್ ಮೋಲ್ಡ್ ಅನ್ನ ತಗೊಂಡಿದ್ದೀನಿ. ನಿಮ್ ಹತ್ರ ಮೋಲ್ಡ್ ಇಲ್ದೇ ಇದ್ರೆ ಸ್ಮಾಲ್ ಸ್ಟೀಲ್ ಗ್ಲಾಸ್ ಬರುತ್ತಲ್ಲ ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಈ ಎಲ್ಲಾ ಮೋಲ್ಡ್ಗೂ ಹಾಕ್ಬಿಟ್ಟು ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ 8 ಅವರ್ ಫ್ರೀಜರ್ ಅಲ್ಲಿ ಇಡಬೇಕು. ಈಗ 8 ಅವರ್ ಆಗಿದೆ. ರುಚಿಯಾದ, ಎಲ್ಲರೂ ಇಷ್ಟಪಡುವಂತಹ ಕುಲ್ಫಿ ಐಸ್ ಕ್ರೀಮ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ.